ಸಾಕು ನಾಯಿಯ ವಿಚಾರಕ್ಕೆ ವೃದ್ಧೆಯೊಬ್ಬರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ. ಪಾರ್ವತಿ ಅನ್ನುವಂತಹ ವೃದ್ಧೆಯ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ಈ ಸಂಬಂಧ 3 ಮೇಲೆ FIR ಆಗಿದೆ. ಮನೆ ಬಳಿ ಸಾಕು ನಾಯಿಯಿಂದ ಮಲಮೂತ್ರ ವಿಸರ್ಜನೆ ಮಾಡಿಸ್ತಾ ಇದ್ರು, ಕರ್ಕೊಂಡ್ಬಂದು ಬೇಕಂತಾನೆ ಹಾಗೆ ಮಾಡಿಸ್ತಾ ಇದ್ರು ಅಂತ ಆರೋಪ. ಈ ಬಗ್ಗೆ ಪಾರ್ವತಿಯವರು ಪ್ರಶ್ನೆ ಮಾಡ್ತಾರೆ, ಅದು ಯಾಕೆ ಹಂಗೆ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಆ ವೃದ್ಧೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೆ ಒಳಗಾದ ವೃದ್ಧೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 3 ವಿರುದ್ಧ FIR ದಾಖಲಾಗಿದೆ. ಬೇಕಂತಲೇ ನಾಯಿ ಕರ್ಕೊಂಡು ಬಂದು ಮನೆ ಮುಂದೆ, ಇನ್ನೊಬ್ಬರ ಮನೆ ಮುಂದೆ ಮಲಮೂತ್ರ ವಿಸರ್ಜನೆ ಮಾಡಿಸುವಂಥದ್ದು ನೋಡಿ. CCTVಯಲ್ಲಿ ಆ ದೃಶ್ಯಗಳು ಸರಿಯಾಗಿದೆ. ಅದನ್ನು ಪ್ರಶ್ನೆ ಮಾಡಿದ ಪಾರ್ವತಿ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. 3 ಬಂದು ಹಲ್ಲೆ ಮಾಡಿದ್ದಾರೆ. ಸಾಕು ನಾಯಿಯ ವಿಚಾರವೊಂದು ಇದೀಗ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದೆ. ಇಲ್ಲಿರುವಂತಹ ಸಾಕು ನಾಯಿಯ ಮಾಲೀಕರು ಬೇಕಂತಲೇ ಮಲ ವಿಸರ್ಜನೆಯನ್ನು ಅಂಗಡಿಯ ಮುಂದೆ, ಗೇಟ್ ಮುಂದೆ ಅಥವಾ ಎಲ್ಲಿ ವ್ಯಕ್ತಿ ಕೂತಿರ್ತಾರೋ ಅಲ್ಲೇ ಬೇಕಂತಲೇ ಮಾಡಿಸ್ತಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ನಿಮಗೆ ಆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಕೆಂಗೇರಿಯ ಜಾಗ. ಇಲ್ಲಿ ಅಲ್ಲೊಂದು ಪೋಲ್ ಇದೆ, ಅಲ್ಲಿ ಆ ಭಾಗ ಆಗಿರ್ಬೋದು. ಇಲ್ಲಿ ಗೇಟ್ ಇದೆ, ನೀವು ನೋಡ್ತಾ ಇರ್ಬೋದು. ಹಲ್ಲೆಗೆ ಒಳಗಾಗಿರುವಂತಹ ವೃದ್ಧೆ ಕೂಡ ಅಲ್ಲೇ ಇದ್ದಾರೆ, ದೂರುದಾರರು ಕೂಡ ಅಲ್ಲೇ ಇದ್ದಾರೆ. ಅದೇ ಜಾಗದಲ್ಲಿ ಆ ವೃದ್ಧೆ ಕೂತಿರುವಂತಹ ಸಂದರ್ಭದಲ್ಲಿ ಅಲ್ಲೇ ಬಂದು ಸಾಕು ನಾಯಿಯ ಮಲಮೂತ್ರ ವಿಸರ್ಜನೆ ಮಾಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾಕೆ ನೀವು ಇಲ್ಲಿ ಮಾಡಿಸ್ತೀರಾ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇದು ನಿಮ್ಮ ಮನೆಯನ್ನಲ್ಲ, ನೀವು ಮನೆಯ ಒಳಗಡೆ ಹೋಗಿ ಇಲ್ಲಿ ಯಾಕೆ ಕೂತಿದ್ದೀರ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಅನ್ನೋ ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡದ ಮುಂದೆ ದೂರುದಾರರು ಹೇಳಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಒಂದು ಕಾರ್ ಇದೆ, ಇದೇ ಕಾರಿಗೆ ಬೇಕಂತಲೇ ಮಲಮೂತ್ರ ವಿಸರ್ಜನೆ ಮಾಡಿಸಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಅಂಗಡಿ ಓಪನ್ ಇದ್ದಂತಹ ಸಮಯದಲ್ಲೇ ಬೇಕಂತಲೇ ಅಂಗಡಿಯ ಮುಂದೆ ಬಂದು ಆ ಒಂದು ಶ್ವಾನದ ಓನರ್ ಏನಿದ್ದಾರೆ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿಸಿ ಇಲ್ಲಿರುವಂತಹ ಜನರಿಗೆ, ಅಂದರೆ ಅಂಗಡಿಯ ಮಾಲೀಕರಿಗೆ ಕೂಡ ತೊಂದರೆ ಕೊಡ್ತಿದ್ರು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಯಾವಾಗ ಈ ಒಂದು ವಿಚಾರದ ಬಗ್ಗೆ ಇಲ್ಲಿರುವಂತಹ ಜನರು ಪ್ರಶ್ನೆ ಮಾಡಿದ ಒಂದು ಸಂದರ್ಭದಲ್ಲಿ ಶ್ವಾನದ ಮಾಲೀಕರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ವಿಚಾರವನ್ನು ಅವರು ಕೂಡ FIR ಉಲ್ಲೇಖ ಮಾಡಿದ್ದಾರೆ. ಹಲ್ಲೆಗೆ ಒಳಗಾಗಿರುವಂತಹ ವೃದ್ಧೆ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದು ಅಲ್ಲಿ ಮೆಡಿಕಲ್ ಲೀಗಲ್ ಕೇಸ್ ಅಂದರೆ MLC ಕೂಡ ದಾಖಲಾಗಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಇದೀಗ 3 ವಿರುದ್ಧ FIR ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ದಿನ ಕರ್ಕೊಂಡ್ಬಂದು ಈ ಪುಟಾಣಿ ಅಂಗಡಿ ಮುಂದೆ ನಾಯಿಯ ಮಲಮೂತ್ರ ವಿಸರ್ಜನೆ ಮಾಡಿಸ್ತಾ ಇದ್ರಂತೆ. ಆ ಮನೆ ಮುಂದ್ಗಡೆ ಗೇಟ್ ಎದುರುಗಡೆನೆ ಮಲಮೂತ್ರ ವಿಸರ್ಜನೆ ಮಾಡಿಸಿ ಹೋಗುವಂಥದ್ದು. ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ತಳ್ಳಿ ಹಲ್ಲೆ ಮಾಡಿದ್ರು ಅಂತ ಪಾಪ ಈ ವೃದ್ಧೆ ಹೇಳ್ತಾ ಇದ್ದಾರೆ. ಹಲ್ಲೆಗೆ ಒಳಗಾದ ವೃದ್ಧೆ ಪಾರ್ವತಿ ಅಲವತ್ತುಕೊಂಡಿದ್ದಾರೆ. ಹೀಗೆ ಯಾಕೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ 3 ಜನ ಬಂದು ಹಲ್ಲೆ ಮಾಡಿದ್ರಂತೆ. ಬೆಂಗಳೂರಲ್ಲಿ ಇದೊಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಲೈಫ್ ಸ್ಟೈಲ್ ಪ್ರಾಬ್ಲಮ್ ಅಂತಲೇ ಕರಿಬೋದೇನೋ. ನಾಯಿ ಸಾಕೋ ಶೋಕಿ ಏನು ಇರುತ್ತಲ್ಲ, ಅವ್ರಿಗೆ ಆ ನಾಯಿ ಸಾಕೋಕ್ಕೆ ಬೇಕಾಗಿರೋ ಕಾಮನ್ ಸೆನ್ಸ್ ಇರೋದಿಲ್ಲ, ಸಿವಿಕ್ ಸೆನ್ಸ್ ಇರೋದಿಲ್ಲ, ನಾಗರಿಕ ಪ್ರಜ್ಞೆ ಇರೋದಿಲ್ಲ. ಆ ನಾಯಿ ಸಾಕಿದ್ದಕ್ಕೆ ಅದನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನು ಮಾಡಬೇಕು. 2-3 ಸಲ ತಳ್ದ. ಈ ಥರ ಭುಜ ಹಿಡ್ಕೊಂಡು ತಳ್ಳಿದ ತಕ್ಷಣ ಬಿದ್ದು ತಿರ್ಗಾ ಎದ್ದೆ. ಇನ್ನೊಂದು ಸಲ ತಳ್ಳಿದಾಗ ಆ ಮಗಳು ಬಂದು ನಾನು ಎದ್ದೋಳೋ ಅಷ್ಟೊತ್ತಿಗೆ ಚಪ್ಪಲಿಲಿ ಹೊಡೆದ್ಲು. ಆಮೇಲೆ ನಿಮಗೆಲ್ಲ ಬಿಡ್ತೀವ ಅಂತ ಅವ್ರು ಹೇಳಿದ್ಕೆ ನಾನು ಹೇಳಿದೆ, ನೀನು ಈ ಥರ ಮಾಡೋದು ತಪ್ಪು, ನಮ್ಮ ಗೇಟ್ನಲ್ಲಿ ಬಂದಿರೋದು ತಪ್ಪು, ನನಗೆ ಹೊಡೆದಿರೋದು ತಪ್ಪು, ನೀವು ಮರ್ಯಾದೆಯಿಂದ ಹೋಗ್ರಿ, ಇಷ್ಟು ಜನ ಒಬ್ಬನಿಗೆ ಇಬ್ಬರಿಗೆ ಹೊಡೆಯೋಕೆ ಬಂದಿದ್ದೀರಾ, ಇದು ಸರಿಯಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೈಕೊಂಡು ಇದು ಕಾರ್ ಹತ್ರ ಇವ್ರು ಹೇಳಿದ್ರಲ್ಲ, ಕಾರ್ ಹತ್ರ ಹೋಗೋದು ಮುಂಚೆ ನನಗಿಲ್ಲೊಂದು ಏಟು ಹೊಡೆದ್ಬಿಟ್ಟ ಸರ್. ತಾಯಿಗೆ ಹಲ್ಲೆ ಮಾಡೋದಕ್ಕೆ ಬಂದಾಗ ನಾನು ಹೋದೆ, ಆಗ ನನ್ನ ಮೇಲೂ ಹಲ್ಲೆಗೆ ಮುಂದಾದ್ರು ಅಂತ ವೃದ್ಧೆ ಪಾರ್ವತಿ ಅವರ ಪುತ್ರ ಸುನಿಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಕರೆಸಿದೆ. ಪೊಲೀಸರು ನನ್ನ ಮೊಬೈಲ್ನಲ್ಲಿದ್ದ ವಿಡಿಯೋ ಡಿಲೀಟ್ ಮಾಡಿಸಿದ್ರು. ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ವಂಶೀಕೃಷ್ಣ ಅವರ ಹತ್ರ ಹೋದೆ, ಬಳಿಕ FIR ದಾಖಲು ಮಾಡಿಸಿದ್ರು ಅಂತ ಸುನಿಲ್ ಹೇಳಿದ್ದಾರೆ. ನೋಡಿ, ಅವ್ರು ಬಂದು ಪ್ರಕರಣ ದಾಖಲು ಮಾಡ್ಕೊಳ್ಳೋದು ಬಿಟ್ಟು ಸೀದಾ ಅದನ್ನ ಇರೋ ವಿಡಿಯೋನ ಡಿಲೀಟ್ ಮಾಡಿಸಿದ್ದಾರೆ. ಆನಂತರ ಇಷ್ಟು ಸಣ್ಣ ವಿಚಾರಕ್ಕೆ ಇವರು ಕಮಿಷನರ್ ಬಳಿ ಹೋಗಬೇಕಾಯ್ತು, ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಸಾಕು ನಾಯಿಯ ಮಾಲೀಕ ಕಿರಿಕ್ ಮಾಡಿರುವಂತಹ ಆರೋಪ ಒಂದು ಕೇಳಿ ಬಂದಿದೆ. ಘಟನೆ ಸಂಬಂಧಪಟ್ಟ ಹಾಗೆ ಜ್ಞಾನಭಾರತಿ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಹಾಗಾದರೆ ಅವತ್ತು ಏನಾಯಿತು ಅನ್ನೋ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಜನರಿದೆ, ಅವ್ರನ್ನ ದೂರುದಾರರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಏನಾಯಿತು, ಯಾವಾಗ ಇನ್ಸಿಡೆಂಟ್ ಆಯಿತು? ಸರ್ ನಮಸ್ಕಾರ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು
ಒಂದು 3-4 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಪಕ್ಕದ ಒಂದು 3 ಮನೆ ಬಿಟ್ಟು ಒಂದು ಮನೆ ಇದೆ. ಆ ಮನೆಯಲ್ಲಿ ಒಂದು 2-3 ನಾಯಿನ ಸಾಕೊಂಡಿದ್ದಾರೆ. ಆ ಓನರ್ ಬಂದ್ಬಿಟ್ಟು ಏನು ಅಂದರೆ, ಇಲ್ಲಿ ಮನೆ ಬಾಗಿಲಲ್ಲೇ ಅಲ್ಲಿ ಮುಂದ್ಗಡೆ ಇದೆಯಲ್ಲ, ಆ ಬಾಗಿಲಲ್ಲಿ ನಾಯಿ ಕೈಲಿ ಉಚ್ಚೆ ಗಲೀಜು ಮಾಡಿಸೋದು. ಆಮೇಲೆ ಅಲ್ಲೊಂದು ಕಾರ್ ಇದ್ದರೆ ಆ ಕಾರ್ ಮೇಲೆ ಮಾಡಿಸೋದು. ಇಲ್ಲಿ ಮುಂದ್ಗಡೆ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಮಾವನೇ. ಆ ಅಂಗಡಿ ಓಪನ್ ಇದ್ದಾಗೆ ಆತ ಬಂದ್ಬಿಟ್ಟು ಅಂಗಡಿ ಬಾಗಿಲಲ್ಲಿ ಮಾಡಿಸ್ತಾನೆ. ಯಾಕಪ್ಪ ಇಲ್ಲಿ ಅಂಗಡಿ ಬಾಗಿಲಲ್ಲಿ ಮಾಡಿಸ್ತೀಯ ಅಂತ ಕೇಳಿದ್ರೆ, ಅಂಗಡಿ ಎತ್ತೊಳ್ಳೆ ಅಂತಾನೆ. ಅದನ್ನು BBMP ಅವ್ರು ಕೇಳ್ತಾರೆ, ಅದು ಬಿಡಪ್ಪ ನೀನು ಯಾಕೆ ಈ ಥರ ಮಾತಾಡ್ತಾ ಅಂತ ಹೇಳಿದ್ರೆ, ನಮ್ಮಮ್ಮ ಬಂದ್ಬಿಟ್ಟು ಇಲ್ಲಿ ಸಂಜೆ ಹೊತ್ತು ಆಚೆ ಕೂತಿರ್ತಾರೆ. ಅಲ್ಲಿ ಬಂದ್ಬಿಟ್ಟು ತಿರ್ಗಾ ಅಂಗಡಿ ಹತ್ರ ಕಾರ್ ಹತ್ರ ತಿರ್ಗಾ ಬಾಗಿಲ ಹತ್ರ ಮಾಡಿಸೋದು. ಕಾರ್ ಹತ್ರ ಮಾಡಿಸ್ಬೇಡ ಅಂದರೆ, ಕಾರ್ ಎತ್ತೊಳ್ಳೆ ಒಳಗಡೆ ಹಾಕೋ ಅಂತಾನೆ. ಸರಿನಪ್ಪ, ಈ ಮನೆ ಬಾಗಿಲ ಹತ್ರ ಯಾಕೆ ಮಾಡಿಸ್ತೀಯ ಅಂದರೆ, ಈ ಮನೆ ನಿಂದೆ ಅಲ್ಲ ಅಂತಾನೆ. ಈ ಥರ ಯದ್ವಾ ಮಾತಾಡೋದು. ಅವನ ಹೆಂಡತಿ ಮಕ್ಕಳು ಎಲ್ಲ ಸೇಮ್ ಇದೆ. ಈ ಥರ ಉಲ್ಟಾ ಪಲ್ಟಾ ಮಾತಾಡೋದು, ನಮಗೆ ಬೈಯೋದು, ಈ ಥರ ಮಾಡ್ತಾ ಇದ್ದಾನೆ. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ, ಸಾಕ್ಷಿ ಐತೇನೆ, ನಿನ್ನ ಹತ್ರ ವೀಡಿಯೋ ಐತೇನೆ, ಇದೈತೇನೆ, ಹಾಗೆ ಹೀಗೆ ಅಂತ ಇವ್ರಿಗೆ ಇಷ್ಟು ವಯಸ್ಸಾದ್ರೂ ಹೋಗೇ ಬಾರೆ ಅಂತ ಮಾತಾಡ್ಸಿದ್ದು ಮಾಡಿದ್ದಾನೆ. ಆತನ ಮಗಳು ಬಂದ್ಬಿಟ್ಟು ತಿರ್ಗಾ ಅಂಗಡಿ ಬಾಗಿಲ ಹತ್ರ ಮಾಡಿಸಿದ್ಲು. ಸೊ ಅದನ್ನು ವೀಡಿಯೋ ಮಾಡ್ಕೊಂಡ್ವಿ. ಗಲೀಜು ಮಾಡಿಸ್ತಾ ಇರೋದನ್ನ ಗಲೀಜು ಮಾಡ್ತಾರೆ ಅಂತ ವೀಡಿಯೋ ಮಾಡ್ತಾಯಿದ್ವಿ. ಆಕೆ ಬಂದ್ಬಿಟ್ಟು ಇವ್ರು ರಾಸ್ಕಲ್ಸ್ ಅಂತ ಹೇಳ್ಬಿಟ್ಟು ಚಪ್ಪಲಿ ತೊಗೊಂಡು ಎಸೆದ್ಲು. ಅದು ಆ ವಿಡಿಯೋಲಿ ರೆಕಾರ್ಡ್ ಆಯಿತು. ಅದಾದಮೇಲೆ ತಿರ್ಗಾ ಒಳಗಡೆ ನುಗ್ಗಿದ್ರು. ಆಕೆನೇ ಅವರಪ್ಪ ಅವ್ರು ಇನ್ನೂ ಒಂದಷ್ಟು ಜನ ನೋಡಿ ಎಲ್ಲ ಗುಂಪು ಸೇರಿಸಿ ಮನೆ ಒಳಗಡೆ ಅಂದರೆ ಆ ಗೇಟ್ ಇದೆಯಲ್ಲ, ಗೇಟ್ ಒಳಗಡೆ ನುಗ್ಗಿ ಅಲ್ಲೇ ನಮ್ಮದೇ ಸೌದೆ ಹೊಡೆಯೋದು ಒಂದಷ್ಟು ಕಲ್ಗಳಿತ್ತು. ಕಲ್ಲಲ್ಲಿ ದಬ್ಬ ಅಂತ 3-4 ಕಲ್ಲೆಸ್ದ. ಆ ಸೌದೆಯಲ್ಲಿ ಹೊಡೆದ. ನಮ್ಮ ತಾಯಿಗೆ ಏನು ಮಾಡ್ದ, ಈ ಥರ ಬಂದ್ಬಿಟ್ಟು ಈ ಥರ ಬುದ್ಧಿ ಕಲಿಸೋದೇನೆ ಹಾಗೆ ಹೀಗೆ ಅಂತ ಏನೋ ಅವ್ರದ್ದೇ ತಪ್ಪಿದ್ರು ಉಲ್ಟಾ ಪಲ್ಟಾ ಬೈದು 2 ಭುಜ ಹಿಡ್ಕೊಂಡು ತಳ್ಳಿದ್ದಾನೆ. ಅವರು ಕೆಳಗಡೆ ಬಿದ್ದರು, ಹಿಂದ್ಗಡೆ ಹೇಟಾಯಿತು. ಎದುರೇ ತಿರ್ಗಾ ಹಿಡ್ಕೊಂಡು ತಳ್ತಾ ಇದ್ದಾನೆ. ಆಮೇಲೆ ಆಕೆ ಬಂದ್ಬಿಟ್ಟು ಆ ಹುಡುಗಿ ನಾಯಿ ಹಿಡ್ಕೊಂಡಿರೋಳು ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಚಪ್ಪಲಿ ತೊಗೊಂಡು ಹೊಡೆದಿದ್ದಾಳೆ. ಇದೆಲ್ಲನೂ ವೀಡಿಯೋಲಿ ರೆಕಾರ್ಡ್ ಆಗಿದೆ. ಇಷ್ಟಾದಮೇಲೆ ನಾನು ಅವ್ರು ನಮ್ಮ ಚಿಕ್ಕಮ್ಮ ಇನ್ನು ನನಗೆಲ್ಲಿ ಹೊಡೆದು ಸಾಯಿಸ್ಬಿಡ್ತಾರೆ ಇವರು, ಒಂದು 15 ಜನ ಬಂದಿರೋರು ಅಂತ ಹೇಳ್ಬಿಟ್ಟು ಅವರು ಶರ್ಟನ್ನ ಹಿಂದೆ ಹಿಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಒಳಗಡೆ ನನ್ನನ್ನು ಲಾಕ್ ಮಾಡಿದ್ರು. ಲಾಕ್ ಮಾಡಾದ್ಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತೀನಿ, ಅಂದರೆ 112ಗೆ. ಅವ್ರು ಬರೋ ಅಷ್ಟರಲ್ಲಿ ತಿರ್ಗಾ ಒಂದಷ್ಟು ಗಲಾಟೆ ಜಗಳ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಕಾರನ್ನು ಹೊಡೆಯೋಕೆ ಹೋಗಿದ್ದಾರೆ. ಸಾಕು ನಾಯಿಯ ವಿಚಾರಕ್ಕೆ ವೃದ್ಧೆಯೊಬ್ಬರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ. ಪಾರ್ವತಿ ಅನ್ನುವಂತಹ ವೃದ್ಧೆಯ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ಈ ಸಂಬಂಧ 3 ಮೇಲೆ FIR ಆಗಿದೆ. ಮನೆ ಬಳಿ ಸಾಕು ನಾಯಿಯಿಂದ ಮಲಮೂತ್ರ ವಿಸರ್ಜನೆ ಮಾಡಿಸ್ತಾ ಇದ್ರು, ಕರ್ಕೊಂಡ್ಬಂದು ಬೇಕಂತಾನೆ ಹಾಗೆ ಮಾಡಿಸ್ತಾ ಇದ್ರು ಅಂತ ಆರೋಪ. ಈ ಬಗ್ಗೆ ಪಾರ್ವತಿಯವರು ಪ್ರಶ್ನೆ ಮಾಡ್ತಾರೆ, ಅದು ಯಾಕೆ ಹಂಗೆ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಆ ವೃದ್ಧೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೆ ಒಳಗಾದ ವೃದ್ಧೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 3 ವಿರುದ್ಧ FIR ದಾಖಲಾಗಿದೆ. ಬೇಕಂತಲೇ ನಾಯಿ ಕರ್ಕೊಂಡು ಬಂದು ಮನೆ ಮುಂದೆ, ಇನ್ನೊಬ್ಬರ ಮನೆ ಮುಂದೆ ಮಲಮೂತ್ರ ವಿಸರ್ಜನೆ ಮಾಡಿಸುವಂಥದ್ದು ನೋಡಿ. CCTVಯಲ್ಲಿ ಆ ದೃಶ್ಯಗಳು ಸರಿಯಾಗಿದೆ. ಅದನ್ನು ಪ್ರಶ್ನೆ ಮಾಡಿದ ಪಾರ್ವತಿ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. 3 ಬಂದು ಹಲ್ಲೆ ಮಾಡಿದ್ದಾರೆ. ಸಾಕು ನಾಯಿಯ ವಿಚಾರವೊಂದು ಇದೀಗ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದೆ. ಇಲ್ಲಿರುವಂತಹ ಸಾಕು ನಾಯಿಯ ಮಾಲೀಕರು ಬೇಕಂತಲೇ ಮಲ ವಿಸರ್ಜನೆಯನ್ನು ಅಂಗಡಿಯ ಮುಂದೆ, ಗೇಟ್ ಮುಂದೆ ಅಥವಾ ಎಲ್ಲಿ ವ್ಯಕ್ತಿ ಕೂತಿರ್ತಾರೋ ಅಲ್ಲೇ ಬೇಕಂತಲೇ ಮಾಡಿಸ್ತಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ನಿಮಗೆ ಆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಕೆಂಗೇರಿಯ ಜಾಗ. ಇಲ್ಲಿ ಅಲ್ಲೊಂದು ಪೋಲ್ ಇದೆ, ಅಲ್ಲಿ ಆ ಭಾಗ ಆಗಿರ್ಬೋದು. ಇಲ್ಲಿ ಗೇಟ್ ಇದೆ, ನೀವು ನೋಡ್ತಾ ಇರ್ಬೋದು. ಹಲ್ಲೆಗೆ ಒಳಗಾಗಿರುವಂತಹ ವೃದ್ಧೆ ಕೂಡ ಅಲ್ಲೇ ಇದ್ದಾರೆ, ದೂರುದಾರರು ಕೂಡ ಅಲ್ಲೇ ಇದ್ದಾರೆ. ಅದೇ ಜಾಗದಲ್ಲಿ ಆ ವೃದ್ಧೆ ಕೂತಿರುವಂತಹ ಸಂದರ್ಭದಲ್ಲಿ ಅಲ್ಲೇ ಬಂದು ಸಾಕು ನಾಯಿಯ ಮಲಮೂತ್ರ ವಿಸರ್ಜನೆ ಮಾಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾಕೆ ನೀವು ಇಲ್ಲಿ ಮಾಡಿಸ್ತೀರಾ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇದು ನಿಮ್ಮ ಮನೆಯನ್ನಲ್ಲ, ನೀವು ಮನೆಯ ಒಳಗಡೆ ಹೋಗಿ ಇಲ್ಲಿ ಯಾಕೆ ಕೂತಿದ್ದೀರ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಅನ್ನೋ ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡದ ಮುಂದೆ ದೂರುದಾರರು ಹೇಳಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಒಂದು ಕಾರ್ ಇದೆ, ಇದೇ ಕಾರಿಗೆ ಬೇಕಂತಲೇ ಮಲಮೂತ್ರ ವಿಸರ್ಜನೆ ಮಾಡಿಸಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಅಂಗಡಿ ಓಪನ್ ಇದ್ದಂತಹ ಸಮಯದಲ್ಲೇ ಬೇಕಂತಲೇ ಅಂಗಡಿಯ ಮುಂದೆ ಬಂದು ಆ ಒಂದು ಶ್ವಾನದ ಓನರ್ ಏನಿದ್ದಾರೆ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿಸಿ ಇಲ್ಲಿರುವಂತಹ ಜನರಿಗೆ, ಅಂದರೆ ಅಂಗಡಿಯ ಮಾಲೀಕರಿಗೆ ಕೂಡ ತೊಂದರೆ ಕೊಡ್ತಿದ್ರು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಯಾವಾಗ ಈ ಒಂದು ವಿಚಾರದ ಬಗ್ಗೆ ಇಲ್ಲಿರುವಂತಹ ಜನರು ಪ್ರಶ್ನೆ ಮಾಡಿದ ಒಂದು ಸಂದರ್ಭದಲ್ಲಿ ಶ್ವಾನದ ಮಾಲೀಕರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ವಿಚಾರವನ್ನು ಅವರು ಕೂಡ FIR ಉಲ್ಲೇಖ ಮಾಡಿದ್ದಾರೆ. ಹಲ್ಲೆಗೆ ಒಳಗಾಗಿರುವಂತಹ ವೃದ್ಧೆ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದು ಅಲ್ಲಿ ಮೆಡಿಕಲ್ ಲೀಗಲ್ ಕೇಸ್ ಅಂದರೆ MLC ಕೂಡ ದಾಖಲಾಗಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಇದೀಗ 3 ವಿರುದ್ಧ FIR ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನೋಡಿ, ದಿನ ಕರ್ಕೊಂಡ್ಬಂದು ಈ ಅಂಗಡಿ, ಪುಟಾಣಿ ಅಂಗಡಿ ಮುಂದೆ ನಾಯಿಯ ಮಲಮೂತ್ರ ವಿಸರ್ಜನೆ ಮಾಡಿಸ್ತಾ ಇದ್ರಂತೆ. ಆ ಮನೆ ಮುಂದ್ಗಡೆ ಗೇಟ್ ಎದುರುಗಡೆನೆ ಮಲಮೂತ್ರ ವಿಸರ್ಜನೆ ಮಾಡಿಸಿ ಹೋಗುವಂಥದ್ದು. ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ತಳ್ಳಿ ಹಲ್ಲೆ ಮಾಡಿದ್ರು ಅಂತ ಪಾಪ ಈ ವೃದ್ಧೆ ಹೇಳ್ತಾ ಇದ್ದಾರೆ. ಹಲ್ಲೆಗೆ ಒಳಗಾದ ವೃದ್ಧೆ ಪಾರ್ವತಿ ಅಲವತ್ತುಕೊಂಡಿದ್ದಾರೆ. ಹೀಗ್ಯಾಕೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ 3 ಜನ ಬಂದು ಹಲ್ಲೆ ಮಾಡಿದ್ರಂತೆ. ಬೆಂಗಳೂರಲ್ಲಿ ಇದೊಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಲೈಫ್ ಸ್ಟೈಲ್ ಪ್ರಾಬ್ಲಮ್ ಅಂತಲೇ ಕರಿಬೋದೇನೋ. ನಾಯಿ ಸಾಕೋ ಶೋಕಿ ಏನು ಇರುತ್ತಲ್ಲ, ಅವ್ರಿಗೆ ಆ ನಾಯಿ ಸಾಕೋಕ್ಕೆ ಬೇಕಾಗಿರೋ ಕಾಮನ್ ಸೆನ್ಸ್ ಇರೋದಿಲ್ಲ, ಸಿವಿಕ್ ಸೆನ್ಸ್ ಇರೋದಿಲ್ಲ, ನಾಗರಿಕ ಪ್ರಜ್ಞೆ ಇರೋದಿಲ್ಲ. ಆ ನಾಯಿ ಸಾಕಿದ್ದಕ್ಕೆ ಅದನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು, ಏನು ಮಾಡಬೇಕು? 2-3 ಸಲ ತಳ್ದ. ಈ ಥರ ಭುಜ ಹಿಡ್ಕೊಂಡು ತಳ್ಳಿದ ತಕ್ಷಣ ಬಿದ್ದು ತಿರ್ಗಾ ಎದ್ದೆ. ಇನ್ನೊಂದು ಸಲ ತಳ್ಳಿದಾಗ ಆ ಮಗಳು ಬಂದು ನಾನು ಎದ್ದೋಳೋ ಅಷ್ಟೊತ್ತಿಗೆ ಚಪ್ಪಲಿಲಿ ಹೊಡೆದ್ಲು. ಆಮೇಲೆ ನಿಮಗೆಲ್ಲ ಬಿಡ್ತೀವ ಅಂತ ಅವ್ರು ಹೇಳಿದ್ಕೆ ನಾನು ಹೇಳಿದೆ, ನೀನು ಈ ಥರ ಮಾಡೋದು ತಪ್ಪು, ನಮ್ಮ ಗೇಟ್ನಲ್ಲಿ ಬಂದಿರೋದು ತಪ್ಪು, ನನಗೆ ಹೊಡೆದಿರೋದು ತಪ್ಪು, ನೀವು ಮರ್ಯಾದೆಯಿಂದ ಹೋಗ್ರಿ, ಇಷ್ಟು ಜನ ಒಬ್ಬನಿಗೆ ಇಬ್ಬರಿಗೆ ಹೊಡೆಯೋಕೆ ಬಂದಿದ್ದೀರಾ, ಇದು ಸರಿಯಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೈಕೊಂಡು ಇದು ಕಾರ್ ಹತ್ರ ಇವ್ರು ಹೇಳಿದ್ರಲ್ಲ, ಕಾರ್ ಹತ್ರ ಹೋಗೋದು ಮುಂಚೆ ನನಗಿಲ್ಲೊಂದು ಏಟು ಹೊಡೆದ್ಬಿಟ್ಟ ಸರ್. ತಾಯಿಗೆ ಹಲ್ಲೆ ಮಾಡೋದಕ್ಕೆ ಬಂದಾಗ ನಾನು ಹೋದೆ, ಆಗ ನನ್ನ ಮೇಲೂ ಹಲ್ಲೆಗೆ ಮುಂದಾದ್ರು ಅಂತ ವೃದ್ಧೆ ಪಾರ್ವತಿ ಅವರ ಪುತ್ರ ಸುನಿಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಕರೆಸಿದೆ. ಪೊಲೀಸರು ನನ್ನ ಮೊಬೈಲ್ನಲ್ಲಿದ್ದ ವಿಡಿಯೋ ಡಿಲೀಟ್ ಮಾಡಿಸಿದ್ರು. ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ವಂಶೀಕೃಷ್ಣ ಅವರ ಹತ್ರ ಹೋದೆ, ಬಳಿಕ FIR ದಾಖಲು ಮಾಡಿಸಿದ್ರು ಅಂತ ಸುನಿಲ್ ಹೇಳಿದ್ದಾರೆ. ನೋಡಿ, ಅವ್ರು ಬಂದು ಪ್ರಕರಣ ದಾಖಲು ಮಾಡ್ಕೊಳ್ಳೋದು ಬಿಟ್ಟು ಸೀದಾ ಅದನ್ನ ಇರೋ ವಿಡಿಯೋನ ಡಿಲೀಟ್ ಮಾಡಿಸಿದ್ದಾರೆ. ಆನಂತರ ಇಷ್ಟು ಸಣ್ಣ ವಿಚಾರಕ್ಕೆ ಇವರು ಕಮಿಷನರ್ ಬಳಿ ಹೋಗಬೇಕಾಯ್ತು. ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಸಾಕು ನಾಯಿಯ ಮಾಲೀಕ ಕಿರಿಕ್ ಮಾಡಿರುವಂತಹ ಆರೋಪ ಒಂದು ಕೇಳಿ ಬಂದಿದೆ. ಘಟನೆ ಸಂಬಂಧಪಟ್ಟ ಹಾಗೆ ಜ್ಞಾನಭಾರತಿ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಹಾಗಾದರೆ ಅವತ್ತು ಏನಾಯಿತು ಅನ್ನೋ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಜನರಿದೆ, ಅವ್ರನ್ನ ದೂರದಾರರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಏನಾಯಿತು, ಯಾವಾಗ ಇನ್ಸಿಡೆಂಟ್ ಆಯಿತು? ಸರ್ ನಮಸ್ಕಾರ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು 3-4 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಪಕ್ಕದ ಒಂದು 3 ಮನೆ ಬಿಟ್ಟು ಒಂದು ಮನೆ ಇದೆ. ಆ ಮನೆಯಲ್ಲಿ ಒಂದು 2-3 ನಾಯಿನ ಸಾಕೊಂಡಿದ್ದಾರೆ. ಆ ಓನರ್ ಬಂದ್ಬಿಟ್ಟು ಏನು ಅಂದರೆ, ಇಲ್ಲಿ ಮನೆ ಬಾಗಿಲಲ್ಲೇ ಅಲ್ಲಿ ಮುಂದ್ಗಡೆ ಇದೆಯಲ್ಲ, ಆ ಬಾಗಿಲಲ್ಲಿ ನಾಯಿ ಕೈಲಿ ಉಚ್ಚೆ ಗಲೀಜು ಮಾಡಿಸೋದು, ಆಮೇಲೆ ಅಲ್ಲೊಂದು ಕಾರ್ ಇದ್ದರೆ ಆ ಕಾರ್ ಮೇಲೆ ಮಾಡಿಸೋದು. ಇಲ್ಲಿ ಮುಂದ್ಗಡೆ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಮಾವನೇ. ಆ ಅಂಗಡಿ ಓಪನ್ ಇದ್ದಾಗೆ ಆತ ಬಂದ್ಬಿಟ್ಟು ಅಂಗಡಿ ಬಾಗಿಲಲ್ಲಿ ಮಾಡಿಸ್ತಾನೆ. ಯಾಕಪ್ಪ ಇಲ್ಲಿ ಅಂಗಡಿ ಬಾಗಿಲಲ್ಲಿ ಮಾಡಿಸ್ತೀಯ ಅಂತ ಕೇಳಿದ್ರೆ, ಅಂಗಡಿ ಎತ್ತೊಳ್ಳೆ ಅಂತಾನೆ. ಅದನ್ನು BBMP ಅವ್ರು ಕೇಳ್ತಾರೆ, ಅದು ಬಿಡಪ್ಪ ನೀನು ಯಾಕೆ ಈ ಥರ ಮಾತಾಡ್ತಾ ಅಂತ ಹೇಳಿದ್ರೆ, ನಮ್ಮಮ್ಮ ಬಂದ್ಬಿಟ್ಟು ಇಲ್ಲಿ ಸಂಜೆ ಹೊತ್ತು ಆಚೆ ಕೂತಿರ್ತಾರೆ. ಅಲ್ಲಿ ಬಂದ್ಬಿಟ್ಟು ತಿರ್ಗಾ ಅಂಗಡಿ ಹತ್ರ ಕಾರ್ ಹತ್ರ ತಿರ್ಗಾ ಬಾಗ್ಲ ಹತ್ರ ಮಾಡಿಸೋದು. ಕಾರ್ ಹತ್ರ ಮಾಡಿಸ್ಬೇಡ ಅಂದರೆ, ಕಾರ್ ಎತ್ತೊಲೆ ಒಳಗಡೆ ಹಾಕೋ ಅಂತಾನೆ. ಸರಿನಪ್ಪ, ಈ ಮನೆ ಬಾಗ್ಲ ಹತ್ರ ಯಾಕೆ ಮಾಡಿಸ್ತೀಯ ಅಂದರೆ, ಈ ಮನೆ ನಿಂದೆ ಅಲ್ಲ ಅಂತಾನೆ. ಈ ಥರ ಯದ್ವಾ ಮಾತಾಡೋದು. ಅವನ ಹೆಂಡತಿ ಮಕ್ಕಳು ಎಲ್ಲ ಸೇಮ್ ಇದೆ. ಈ ಥರ ಉಲ್ಟಾ ಪಲ್ಟಾ ಮಾತಾಡೋದು, ನಮಗೆ ಬೈಯೋದು, ಈ ಥರ ಮಾಡ್ತಾ ಇದ್ದಾನೆ. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ, ಸಾಕ್ಷಿ ಐತೇನೆ, ನಿನ್ನ ಹತ್ರ ವೀಡಿಯೋ ಐತೇನೆ, ಇದೈತೇನೆ, ಹಾಗೆ ಹೀಗೆ ಅಂತ ಇವ್ರಿಗಿಷ್ಟು ವಯಸ್ಸಾದ್ರೂ ಹೋಗೇ ಬಾರೆ ಅಂತ ಮಾತಾಡ್ಸಿದ್ದು ಮಾಡಿದ್ದಾನೆ. ಆತನ ಮಗಳು ಬಂದ್ಬಿಟ್ಟು ತಿರ್ಗಾ ಅಂಗಡಿ ಬಾಗ್ಲ ಹತ್ರ ಮಾಡಿಸಿದ್ಲು. ಸೊ ಅದನ್ನು ವೀಡಿಯೋ ಮಾಡ್ಕೊಂಡ್ವಿ. ಗಲೀಜು ಮಾಡಿಸ್ತಾ ಇರೋದನ್ನು, ಗಲೀಜು ಮಾಡ್ತಾರೆ ಅಂತ ವೀಡಿಯೋ ಮಾಡ್ತಾಯಿದ್ವಿ. ಆಕೆ ಬಂದ್ಬಿಟ್ಟು ಇವ್ರು ರಾಸ್ಕಲ್ಸ್ ಅಂತ ಹೇಳ್ಬಿಟ್ಟು ಚಪ್ಪಲಿ ತೊಗೊಂಡು ಎಸೆದ್ಲು. ಅದು ಆ ವಿಡಿಯೋಲಿ ರೆಕಾರ್ಡ್ ಆಯಿತು. ಅದಾದಮೇಲೆ ತಿರ್ಗಾ ಒಳಗಡೆ ನುಗ್ಗಿದ್ರು. ಆಕೆನೇ ಅವರಪ್ಪ ಅವ್ರು ಇನ್ನೂ ಒಂದಷ್ಟು ಜನ ನೋಡಿ ಎಲ್ಲ ಗುಂಪು ಸೇರಿಸಿ ಮನೆ ಒಳಗಡೆ, ಅಂದರೆ ಆ ಗೇಟ್ ಇದೆಯಲ್ಲ, ಗೇಟ್ ಒಳಗಡೆ ನುಗ್ಗಿ ಅಲ್ಲೇ ನಮ್ಮದೇ ಸೌದೆ ಹೊಡೆಯೋದು ಒಂದಷ್ಟು ಕಲ್ಗಳಿತ್ತು. ಕಲ್ಲಲ್ಲಿ ದಬ್ಬ ಅಂತ 3-4 ಕಲ್ಲೆಸ್ದ. ಆ ಸೌದೆಯಲ್ಲಿ ಹೊಡೆದ. ನಮ್ಮ ತಾಯಿಗೆ ಏನು ಮಾಡ್ದ, ಈ ಥರ ಬಂದ್ಬಿಟ್ಟು ಈ ಥರ ಬುದ್ಧಿ ಕಲಿಸೋದೇನೆ ಹಾಗೆ ಹೀಗೆ ಅಂತ ಅವ್ರದ್ದೇ ತಪ್ಪಿದ್ರು ಉಲ್ಟಾ ಪಲ್ಟಾ ಬೈದು 2 ಭುಜ ಹಿಡ್ಕೊಂಡು ತಳ್ಳಿದ್ದಾನೆ. ಅವರು ಕೆಳಗಡೆ ಬಿದ್ದರು, ಹಿಂದ್ಗಡೆ ಹೇಟಾಯಿತು. ಎದುರೇ ತಿರ್ಗಾ ಹಿಡ್ಕೊಂಡು ತಳ್ತಾ ಇದ್ದಾನೆ. ಆಮೇಲೆ ಆಕೆ ಬಂದ್ಬಿಟ್ಟು ಆ ಹುಡುಗಿ ನಾಯಿ ಹಿಡ್ಕೊಂಡಿರೋಳು ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಚಪ್ಪಲಿ ತೊಗೊಂಡು ಹೊಡೆದಿದ್ದಾಳೆ. ಇದೆಲ್ಲನೂ ವೀಡಿಯೋಲಿ ರೆಕಾರ್ಡ್ ಆಗಿದೆ. ಇಷ್ಟಾದಮೇಲೆ ನಾನು ನಮ್ಮ ಚಿಕ್ಕಮ್ಮ, ಇನ್ನು ನನಗೆಲ್ಲಿ ಹೊಡೆದು ಸಾಯಿಸ್ಬಿಡ್ತಾರೆ ಇವರು, ಒಂದು 15 ಜನ ಬಂದಿರೋರು ಅಂತ ಹೇಳ್ಬಿಟ್ಟು ಅವರು ಶರ್ಟನ್ನ ಹಿಂದೆ ಹಿಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಒಳಗಡೆ ನನ್ನನ್ನು ಲಾಕ್ ಮಾಡಿದ್ರು. ಲಾಕ್ ಮಾಡಾದ್ಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತೀನಿ, ಅಂದರೆ 112ಗೆ. ಅವ್ರು ಬರೋ ಅಷ್ಟರಲ್ಲಿ ತಿರ್ಗಾ ಒಂದಷ್ಟು ಗಲಾಟೆ ಜಗಳ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಕಾರನ್ನು ಹೊಡೆಯೋಕೆ ಹೋಗಿದ್ದಾರೆ.